ಹಲೋ ಸ್ನೇಹಿತರೆ, ಇವತ್ತು ನವೆಂಬರ್ 20 ನನ್ನ ತಂಗಿ ರೇಣುಕಾಳ ಬರ್ತ್ಡೇ. ಸೊ ಎಲ್ಲ ನನ್ನ ಪ್ರೀತಿಯ ಸ್ನೇಹಿತರು ಅವಳಿಗೆ ವಿಶ್ ಮಾಡಿ ಆಶೀರ್ವಾದ ಮಾಡಿರಿ ಅಂತ ಕೇಳ್ಕೊಳ್ತೀನಿ. ನಾನು ಕೂಡ ನನ್ನ ಬ್ಲಾಗ್ ಮುಖಾಂತರ ಆಕೆಗೆ ವಿಶ್ ಮಾಡ್ತಾ ಇದ್ದೀನಿ. ವಿಶ್ ಅ ವೆರಿ ಹ್ಯಾಪಿ ಬರ್ತ್ಡೇ ರೇಣು. ಹುಟ್ಟುಹಬ್ಬದ ಹಾರ್ದಿಕ ಶುಭಾಶಯಗಳು. ಆ ಭಗವಂತ ನಿನಗೆ ಆಯುರಾರೋಗ್ಯ, ಸುಖ, ಸಮೃದ್ಧಿ, ಸಂತೋಷ ಎಲ್ಲವನ್ನು ಕೊಟ್ಟು ಕಾಪಾಡಲಿ. ನಿನ್ನೆಲ್ಲ ಕನಸುಗಳು ನನಸಾಗಲಿ ಅಂತ ಹಾರೈಸ್ತೀನಿ. ಹುಟ್ಟುಹಬ್ಬದ ಹಾರ್ದಿಕ ಶುಭಾಶಯಗಳು. ಹಲೋ ಸ್ನೇಹಿತರೆ, ವೆಲ್ಕಮ್ ಬ್ಯಾಕ್ ಟು ದಿ ಚಾನಲ್. ಹೆಂಗದ್ರಿ ಎಲ್ಲರೂ ಸ್ನೇಹಿತರು? ನಾವೆಲ್ಲರೂ ಆರಾಮದೇ ನೋಡ್ರಿ ಸ್ನೇಹಿತರೆ. ತಾವೆಲ್ಲರೂ ಆರಾಮದಿರಿ ಅಂತ ಅಂದ್ಕೊಳ್ತಾ ಇದ್ದೀನಿ. ಲಾಸ್ಟ್ ಬ್ಲಾಗಲ್ಲೇ ನಿಮಗೆ ಹೇಳಿದೆ, ಅಂದರೆ ಅಣ್ಣ ಅತ್ತಿಗೆ ಎಲ್ಲರೂ ಬಂದಿದ್ದರು. ಇಬ್ಬರು ಅಣ್ಣ ಮತ್ತು ಅತ್ತಿಗೆ ಅವ್ರ ಫ್ಯಾಮ್ಲಿ ಬಂದಿದ್ದರು. ಎಲ್ಲರೂ ಸೇರಿ ನಾವು ಒನ್ ಡೇ ಟ್ರಿಪ್ ಹೋಗ್ತಾ ಇದ್ದೀವಿ ಅಂತ ಹೇಳಿಬಿಟ್ಟಿದ್ದೆ ನಿಮಗೆ. ಮತ್ತು ಅದರದ್ದು ನೆಕ್ಸ್ಟ್ ನಾನೀಗ ಕಂಟಿನ್ಯೂಸ್ ಆಗಿ ಬ್ಲಾಗನ್ನು ತೊಗೊಂಡಿದ್ದೀನಿ ನೋಡ್ರಿ. ಬೆಳಗ್ಗೆನ ಬಂದ್ರೆ ನಾನು ನೈಟ್ ಹತ್ತಿದ್ರವ್ರು ಬೆಳಗ್ಗೆ ಅರ್ಲಿ ಮಾರ್ನಿಂಗ್ ಬಂದಾದ ನಂತರ ಎಲ್ಲರೂ ಕೂಡ ಸ್ನಾನ ಮಾಡಿ ರೆಡಿ ಕೂಡ ಆದ್ರೆ ಅಷ್ಟ್ರೋಗ ಅಂದ್ರೆ ಅವ್ವ ಎಲ್ಲ ಅಡುಗೆ ಕೂಡ ಮಾಡಿದ್ಲು. ಅಂದರೆ ಅಡುಗೆ ಕಟ್ಕೊಳ್ಳಿಕ್ಕೆ ಅಡುಗೆನ ಎಲ್ಲನೂ ಮಾಡಿದ್ಲು ಅವ್ವ. ನನಗೂ ಬಾ ಅಂದಿದ್ಲ. ಆ್ಯಕ್ಚುಲಿ ನಾನು ಹೋಗೋದಿರಲಿಲ್ಲ, ಯಾಕಂದ್ರೆ ನನಗೊಂದು ಸ್ವಲ್ಪ ಆರಾಮ ಅನಿಸಿದ್ದಿಲ್ಲ. ಹೀಗಾಗಿ ನಾನು ಅಲ್ಲಿ ಬಿಡ್ಬಾ ಅಂತ ಅಂದಿದ್ದೆ ಅವಾಗ. ಮತ್ತು ಬೆಳಗ್ಗೆನೂ ಆಕೆಗೆ ಹೆಲ್ಪ್ ಮಾಡೋಕ್ಕೂ ಬಂದಿರಲಿಲ್ಲ ನಾನು ಆರಾಮಿರಲಿಲ್ಲದ ಕಾರಣಕ್ಕೆ. ಅಂದರೆ ಸ್ವಲ್ಪ ಕಾಲು ಯಾಕೋ ಭಾಳ ಪೇನ್ ಬಂದುಬಿಟ್ಟಿತ್ತು. ಹೀಗಾಗಿ ಒಲ್ಲೆ ಅಂದಿದ್ದೆ. ಆದರೆ ಬೆಳಗ್ಗೆ ಅತ್ತಿಗೆ ಬಂದಮೇಲೆ ಬಿಡಲೇನೇ ಇಲ್ಲ. ಕಾಲ್ ಮಾಡಿ ಇಲ್ಲ ಬರಲೇಬೇಕು, ಬೇಕಾದ್ರೆ ನಿನಗೆ ಜಾಸ್ತಿ ಅಡ್ಡಾಡೋದು ಬೇಡ ಬಾ, ಕಾಲು ನಿನಗೆ ನೋವಿದ್ರೆ ಆದರೆ ತಪ್ಪಿಸ್ಬೇಡ ಬಾ, ಹೋಗಿ ಬರೋಣ. ಮತ್ತು ಅಲ್ಲಿಂದ ಬಂದೀವಿ ನಾವು ಹೆಂಗೆ ಅಂಥೇಳಿ. ಮತ್ತು ಕೇಳಲೇನೇ ಇಲ್ಲ ನೋಡ್ರಿ. ಅದಕ್ಕೆ ಮತ್ತೆ ಎದ್ದು ರೆಡಿಯಾಗಿ ಬಂದೆ ನಾನು. ಮತ್ತು ಅಷ್ಟ್ರೋಗ ಅದು ಹೇಳಿದ್ನಿಲ್ಲ, ಎಲ್ಲ ಕಟ್ಟಿಟ್ಟಿದ್ಲವ್ವ ಅಂತೂ. ಮತ್ತು ಅತ್ತಿಗೆನೂ ಒಂದು ಸ್ವಲ್ಪ ಕರ್ಚೆಕಾಯಿ ಮತ್ತು ಅಲ್ಲಿಂದ ಬೆಂಗಳೂರಿಂದ ಹೂವೆಲ್ಲ ತೊಗೊಂಬಂದಿದ್ರು ದೇವರಿಗೆ. ಹಾಗೆನ ಮತ್ತು ಎಲ್ಲರಿಗೆ ಅರ್ಶಿನ ಕುಂಕುಮಕ್ಕೆಲ್ಲನೂ ಬ್ಲೌಸ್ ಪೀಸ್ ಆಗಿರ್ಬೋದು, ಮತ್ತೊಂದಾಗಿರ್ಬೋದು ಎಲ್ಲನೂ ತೊಗೊಂಡು ಬಂದಿದ್ರು. ಈಗೇನೈತಿ ಟಿಫನ್ ಮಾಡಾಕತ್ತೀವಿ. ಟಿಫನಿಗೆ ಅವಲಕ್ಕಿ ಮಾಡಿದ್ರು. ನಾನು ಕೂಡ ಇಲ್ಲೇ ಬಂದು ಮಾಡಿದೆ. ಅದೇ ಹೇಳಿದ್ನೆಲ್ಲ, ಹುಷಾರಿಲ್ಲ ಅಂತ ಮಲಗೇ ಬಿಟ್ಟಿದ್ದೆ ನಾನು, ಏನು ತಿಂದಿರಲಿಲ್ಲ ಮನ್ಯಾಗ. ಇಲ್ಲೇ ಬಂದು ನಾಷ್ಟ ಮಾಡಿದ್ವಿ. ಮತ್ತು ಅಪ್ಪಾಜಿ, ನಾವು, ಅನ್ನಗಳು, ಅತ್ತಿಗೆ ಎಲ್ಲರೂ ಸೇರಿ ಮಾಡಿದ್ವಿ. ಮತ್ತು ನೋಡಿರಿ ಅಪ್ಪ ಕೂಡ ಟ್ಯಾಬ್ಲೆಟ್ ತೊಗೊಳಕತ್ತಾರ ಈಗ. ಟಿಫನ್ ಆದ ಗುಟ್ಲೆ ಅಂದ್ರೆ ಅವರು ಟ್ಯಾಬ್ಲೆಟ್ಸ್ ಇರ್ತಾವೆ. ಸೊ ತೊಗೊಂಡ್ರೆ ಎಲ್ಲರೂ ರೆಡಿ ಆಗೇವಿ, ಇನ್ನೇನು ಹೊರಡ್ತಾ ಇದ್ದೀವಿ. ಇಲ್ಲಿವರೆಗೆ ನಾನು ನಿಮ್ಮ ಜೊತೆ ಶೇರ್ ಮಾಡ್ಕೊಂಡಿದ್ದೆ. ಬರ್ರಿ ಇದನ್ನು ನೆಕ್ಸ್ಟ್ ಎಲ್ಲಿಗೆ ಹೋದಿವಪ್ಪ, ಯಾಕೆ ಹೋದಿವಿ ಅನ್ನೋದನ್ನು ನಿಮ್ಗೆ ಹೇಳ್ತೀನಿ. ಇಲ್ಲ ಅವ ಬರ್ತಾನೆ ಹತ್ತಾಳ. ಹಾಂ ಕರೆಕ್ಟ್ ಆಗತ್ತ. ಬಾಯ್. ಬರ್ತೀ? ಹಾಂ, ಇಲ್ಲಿ ಚಿಕ್ಕಮ್ಮ ಒಬ್ಬಕ್ಕೆ ಆದ್ರೆ ಆತನೆ, ಮತ್ತೆ ಯಾರಿಲ್ಲ. ನಾ ಬರತ್ತಿಲ್ವಾ? ರೆಡಿ, ಬೇರೆ ಕಡೆ ಹೊಂಟೇನ. ಇಲ್ಲ ನಾ ಬರತ್ತಿಲ್ವಾ? ಹಿಂದೆ ಕೂಡ್ಲಾ? ಆಗತ್ತಿಲ್ಲ ಅಲ್ಲ, ಹಿಂದೆ ಕೂಡ್ಲಾ? ಇನ್ನೊಂದು ಚೂರು ಸರಿ ಅಲ್ಲ, ಹತ್ತೆ ಆಗ್ಬಾರ್ದು. ಇನ್ನೊಂದು ಚೂರು ಸರಿ. ಇವಾಗ ಗೊತ್ತಾಯ್ತು ಅವನಿಗೆ. ಅದಕ್ಕೆ ಹಿಂದೆ ಆರಾಮ ಎತ್ಕೊಡ್ರಿ ಅಂದನ. ಯಾರು? ನಿಮ್ಗೆ ಏನಿಲ್ಲ, ನಾವು ಹೋಗ್ತಿರ್ಲಿಲ್ವಾ ಕೆಲ್ಸಕ್ಕೆಲ್ಲ, ಎಷ್ಟು ಓಡಾಡಿವಿ. ಮತ್ ಮನಿ ಬಿಟ್ಟಿವಿ ಅಂತ ಹೇಳಪ್ಪ. ಬರ್ತಾರ ಇಲ್ಲ ಕೇಳ್ಬಿಡ್ರಿ. ಕ್ರಾಸಿಗೆ ಬಾ ಅಣ್ಣ. ಸ್ನೇಹಿತರೆ ನೋಡ್ರಿ, ಚಿಕ್ಕಮ್ಮ ಕೂಡ ಬಂದ್ರೆ, ಚಿಕ್ಕಮ್ಮನೂ ಬಂದ್ಲ ನಮ್ಮ ಜೊತೆಗೆ. ಹಾಗೆ ಎಲ್ಲರೂ ಸೇರಿ ಹೊರಟ್ವಿ. ಎಲ್ಲಿಗೆ ಹೊರಟ್ವಿ ಅಂತಲೂ ಗೊತ್ತಾಗಿರ್ಬೋದು ನಿಮ್ಗೆ. ನಾವು ಬಂದೀವಿ ಯಲ್ಲಮ್ಮ ಗುಡ್ಡ ಜೋಗಳ ಬಾವಿಗೆ. ಮತ್ತು ಅಣ್ಣಾರ ಮನೆ ದೇವರು ಯಲ್ಲಮ್ಮ ಗುಡ್ಡ.
ಪ್ರತಿ ವರ್ಷ ಬರ್ತಾರೆ. ಈ ವರ್ಷ ಇನ್ನೂ ಕೂಡ ಸ್ವಲ್ಪ ವಿಶೇಷವಾಗೈತಿ, ಅದಕ್ಕೆಲ್ಲರೂ ಬಂದಾರಂತ ಹೇಳ್ಬೋದು. ಇಲ್ಲಾಂದರೆ ಯಾರಾದರೂ ಒಬ್ಬರು ಬಂದು ದರ್ಶನ ಮಾಡಿಕೊಂಡು ಹೋಗಿರ್ತಿದ್ರು. ಈ ಸರಿ ಎಲ್ಲರೂ ಬಂದಾರ ನೋಡ್ರಿ. ಏನಪ್ಪ ವಿಶೇಷ ಅನ್ನೋದು ನಿಮ್ಗೆ ಹೇಳ್ತಾ ಹೋಗ್ತೀನಿ ಬರ್ರಿ. ಅದಕ್ಕಿಂತ ಮುಂಚೆ ನಮ್ಮ ಮಲಪ್ರಭಾ ನದಿ ನೋಡ್ರಿ ಎಷ್ಟೊಂದು ತುಂಬೈತೆ ಅಂಥೇಳಿ. ಮತ್ತು ಮಲಪ್ರಭಾ ನದಿ ದಡಕ್ಕೆ ಇರೋದು ಜೋಗಳಬಾವಿ ಸತ್ಯವ್ವ ದೇವಸ್ಥಾನ. ನಾವು ಫಸ್ಟಿಗೆ ಇಲ್ಲೇ ಬಂದ್ವಿ. ಇಲ್ಲೇ ಸ್ವಲ್ಪ ಕೈಕಾಲು ಮುಖ ತಕ್ಕೊಂಡು ಕರ್ಪೂರ ಹಚ್ಚಿಬಿಟ್ಟು ಎಲ್ಲಮ್ಮ ದೇವಿಗೆ ಹೋದ್ರಾಯ್ತು ಅಂಥೇಳಿ ದರ್ಶನ ಮಾಡಿಕೊಂಡು ಹೋದ್ರಾಯ್ತು ಅಂಥೇಳಿ. ಬಟ್ ಇಷ್ಟು ರೆಶ್ ಇತ್ತಂದ್ರೆ ಇಲ್ಲೇ ನೋಡ್ರಿ ಎಷ್ಟೊಂದು ರೆಶ್ ಐತಿ. ಮತ್ತು ವಾರದ ದಿವಸನೂ ಇತ್ತು ಸ್ನೇಹಿತರೆ. ಅದು ಅವತ್ತಿನ ದಿವಸ ಶುಕ್ರವಾರ ಕೂಡ ಇತ್ತು. ಅದಕ್ಕೋಸ್ಕರ ಮತ್ತು ನೆಕ್ಸ್ಟ್ ಡೇನ ಹುಣ್ಣಿಮೆ ಕೂಡ ಇತ್ತು. ಹೀಗಾಗಿ ಸಾಕಷ್ಟು ಜನ ಬಂದಿದ್ರಂತಲೇ ಹೇಳ್ಬೋದು. ನೋಡ್ತಾ ಇರ್ಬೋದು ನೀವು. ಭಾಳ ಅಂದ್ರೆ ಭಾಳ ರಶ್ ಇತ್ತು. ಸರಿ ಬಿಡು, ನಾವು ಹೋಗಿ ಕೈಕಾಲು ಮುಖ ತಕ್ಕೊಂಡು ಬರೋಣ ಅಂಥೇಳಿ ನಾವು ಪುಷ್ಕರ್ಣಿ ಹತ್ತಿರ ಅಥವಾ ಹೊಂಡ ಅಂತ ಕೂಡ ಕರಿತೀವಿ ನಾವು, ಆ ಕಡೆನ ಈಗ ಹೋಗೋದಂಥೇಳಿ ಮತ್ತು ಎಲ್ಲರೂ ಸೇರಿ ಹೋಗ್ತಾ ಇದ್ದೀವಿ. ನಾವು ಮಂಜುಳಾ ಅವರ ತಾಯಿಯವ್ರು ಇವ್ರು, ಅವ್ರನ್ನೂ ಕರ್ಕೊಂಡಿದ್ವಿ. ಹಾಗೆ ಇನ್ನೊಬ್ರು ಅವರು ನಮ್ಮ ಅಕ್ಕ ಅವ್ರು ಆಗ್ಬೇಕು, ಅವ್ರನ್ನೂ ಕರ್ಕೊಂಡಿದ್ವಿ. ಇಬ್ಬರು ಕೂಡ ಜೋಗಮ್ಮಗಳವ್ರ. ಯಾಕಂದ್ರೆ ಪಡ್ಲಿಗೆ ತುಂಬಿಸೋದೈತಿ, ಹೀಗಾಗಿ ನಮ್ಮ ಕಡೆಯಿಂದ ಇಬ್ಬರನ್ನ ಇಲ್ಲಿಂದನೇ ಕರ್ಕೊಂಡು ಹೊರಡ್ತಾ ಇದ್ವಿ. ಉಳಿದವ್ರನ್ನ ಅಲ್ಲೇ ಯಲ್ಲಮ್ಮಗುಡ್ಡದಲ್ಲೇ ಸಾಕಷ್ಟು ಜನ ಜೋಗಮ್ಮಗಳು ಅಲ್ಲಿ ಸಿಗ್ತಾರಲ್ರಿ, ಅವ್ರನ್ನ ಕರೆದ್ರಾಯ್ತು ಅಂತ ಹೇಳಿ ಈಗೇನೋ ಬಂದ್ವಿ. ನಾವು ಎಲ್ಲಿಗೆ ಬಂದ್ವಿಪ್ಪ ಅಂದ್ರೆ ಜೋಗಳಬಾವಿಗೆ ಬಂದ್ವಿ. ಜೋಗಳಬಾವಿಗೆ ಈಗ ನಾವು ಪುಷ್ಕರ್ಣಿ ಹತ್ರ ಹೋಗ್ತಾ ಇದ್ದೀವಿ. ಸ್ವಲ್ಪ ಕೈಕಾಲು ಮುಖ ತಕ್ಕೊಂಡ್ರಾಯ್ತು ಅಂತ ಹೇಳಿಬಿಟ್ಟು ನೋಡ್ತಾ ಇರ್ಬೋದು. ಎಲ್ಲರೂ ಕೂಡ ಇಳಿದು ಹೋಗ್ತಾ ಇದ್ದೀವಿ. ಮತ್ತು ಇಲ್ಲಿನೂ ಪಡ್ಲಿಗೆ ತುಂಬಿಸ್ತಾರೆ ಅನ್ನೋದು ನನಗೆ ನಿಜವಾಗ್ಲೂ ಇವತ್ತ ಗೊತ್ತಾಗಿದ್ದು. ನಾನು ಅಂದ್ಕೊಂಡೆ ಇಲ್ಲಿ ಬಂದು ದರ್ಶನ ಮಾಡ್ಕೊಳ್ತಾರೆ, ಸ್ನಾನ ಮಾಡೋರಿದ್ರೆ ಮಾಡ್ಕೊಳ್ತಾರೆ, ಮತ್ತು ಎಲ್ಲಮ್ಮ ಗುಡ್ಡಕ್ಕೆ ಹೋಗೇನ ಪಡ್ಲಿಗೆ ಅದು ತುಂಬಿಸ್ತಾರ ಅಂತ ಇಲ್ಲಿವರೆಗೂ ನಾನು ಅಂದ್ಕೊಂಡಿದ್ದೆ. ಬಟ್ ಈಗ ನಾವು ಇಲ್ಲೇ ನೋಡಿದ್ವಿ, ಎಷ್ಟೊಂದು ಜನ ಇಲ್ಲಿ ಕೂಡ ಪಡ್ಲಿಗೆನ ತುಂಬಿಸ್ತಾ ಇದ್ದರು. ಸ್ನಾನ ಕೂಡ ಸಾಕಷ್ಟು ಜನ ಮಾಡ್ತಾಯಿದ್ರು. ನೋಡ್ತಾ ಇರ್ಬೋದು ಎಷ್ಟು ದೊಡ್ಡದೈತಿದೆ ಅಂತೇಳಿ. ಬಟ್ ಇನ್ನೂ ಕೂಡ ಸ್ವಲ್ಪ ಸ್ವಚ್ಛತೆಯನ್ನು ನಾವೆಲ್ಲರೂ ಕಾಪಾಡಿಕೊಂಡ್ರೆ ಇನ್ನೂ ಕೂಡ ಚೆಂದ ಕಾಣ್ತೈತಿ, ಇನ್ನೂ ಕೂಡ ಸ್ವಚ್ಛ ಇರ್ತೈತೆ ಅಂತ ನಾನು ಹೇಳ್ತೀನಿ. ನಾವೇ ಹೋದವ್ರನ್ನ ಅದನ್ನು ಮೇಂಟೈನ್ ಮಾಡೋಂಗಿಲ್ಲ. ದೇವಸ್ಥಾನ ಅಂತ ಗೊತ್ತಿದ್ರೂ ಕೂಡ ಎಷ್ಟೊಂದು ಗಲೀಜು ಮಾಡಿಬಿಡ್ತೇವೆ ಅಂಥೇಳಿ. ಇಲ್ಲ, ಸ್ವಚ್ಛತೆಯನ್ನು ಕಾಪಾಡಿಕೊಳ್ರಿ. ಎಲ್ಲಿ ಹೋದ್ರೂ ನಿಜವಾಗ್ಲೂ ನಿಮ್ಮ ಮನೆ ಥರನ ನೋಡ್ರಿ ಅಂಥೇಳಿ. ಹಿಂಗಾದರೆ ಎಲ್ಲ ಸ್ವಚ್ಛಗೆ ಇರ್ತೈತಿ ಪರಿಸರ ಅಂಥೇಳಿ ಹೇಳೋಕೆ ಇಷ್ಟಪಡ್ತೀನಿ. ನೋಡ್ರಿ ಈಗೆಲ್ಲ ನೋಡ್ರಿ, ಇಲ್ಲೆಲ್ಲ ನಾವು ಕೈಕಾಲು ಮುಖ ತಗೊಂಡು ದೇವಸ್ಥಾನ ಕಡೆ ಹೋಗ್ತಾ ಇದ್ವಿ. ಅದೇ ಹೇಳಿದ್ನಲ್ಲ, ಇಲ್ಲಿನೂ ಕೂಡ ಸಾಕಷ್ಟು ಜನ ಪಡ್ಲಿಗೆನ ತುಂಬಿಸ್ತಾ ಇದ್ರು ನೋಡ್ರಿ. ನಾನು ಅದೇ ಹೇಳಿದೆ, ನನಗೆ ಗೊತ್ತಿರಲಿಲ್ಲ ಅಂಥೇಳಿ. ಈಗ ನಾವು ಹಂಗಾರೆ ದರ್ಶನಕ್ಕೆ ಹೋದ್ರಾಯ್ತಂತ ಹೋಗ್ತಾ ಇದ್ದೀವಿ. ಆದ್ರೆ ಭಾಳ ಅಂದ್ರೆ ಭಾಳ ರಶ್ ಇತ್ತು, ಕ್ಯೂ ಇತ್ತು. ನಾವು ಸ್ವಲ್ಪ ಯಲ್ಲಮ್ಮ ಗುಡ್ಡದಲ್ಲೇನೋ ಸ್ವಲ್ಪ ನಮ್ಗೆ ಟೈಮ್ ಭಾಳ ಬೇಕಾಗಿತ್ತು, ಹೀಗಾಗಿ ಅವಸರದಲ್ಲೇ ಇದ್ವಿ. ಅದಕ್ಕೋಸ್ಕರ ದರ್ಶನಕ್ಕೇನು ಹೋಗಲಿಲ್ಲ. ಅಲ್ಲೇ ಮುಂದೆ ನಿಂತ್ಕೊಂಡೇ ಸತ್ಯವ್ವ ತಾಯಿಗೆ ನಮಸ್ಕಾರ ಮಾಡಿಬಿಟ್ಟು ಕರ್ಪೂರನ ಹಚ್ತೀವಿ ನಾವು. ಕರ್ಪೂರ ಹಚ್ಚಿಬಿಟ್ಟು ನಾವೀಗ ಯಲ್ಲಮ್ಮ ಗುಡ್ಡಕ್ಕೆ ಹೋಗೋದಂತ ಹೇಳಿ ನೋಡ್ರಿ ಸ್ನೇಹಿತರೆ. ನಾನು ಕೂಡ ಕರ್ಪೂರ ತೊಗೊಂಡೆ. ಹಾಗೆ ನಮ್ಮ ತನು ಪುಟಾಣಿಗೂ ಒಂದೆರಡು ಕರ್ಪೂರ ಕೊಟ್ಟು ಇಲ್ಲೇ ಹಾಕಕ್ಕೆ ಹೇಳಿದೆ. ನೋಡ್ತಾ ಇರ್ಬೋದು, ಆಕೆಗೆ ಹಸಿವಾಗಿಬಿಟ್ಟಿತ್ತು. ನನಗೇನಾದರೂ ಕೊಡಿಸು ಅಂಥೇಳಿ. ಅದ್ರಾಗ ಐಸ್ ಕ್ರೀಮ್ ಗಾಡಿ ನೋಡಿಬಿಟ್ಟಿದ್ಲು. ಸೊ ನನಗೆ ಐಸ್ ಕ್ರೀಮ್ ಬೇಕತ್ತಿ ಅಂಥೇಳಿ, ಬಾರ್ವಾ ಮೊದಲು ನಮಸ್ಕಾರ ಮಾಡ್ಕೊಂಬರೋಣ, ಕೊಡಿಸ್ತೀನಿ ಅಂತ ಅಂದ್ಬಿಟ್ಟು ಇಲ್ಲೇ ಕರ್ಕೊಂಡು ಬಂದಿದ್ದೆ. ಸೊ ಕರ್ಪೂರ ಹಾಕಿದ್ಲು. ನಾವು ಎಲ್ಲರೂ ಸೇರಿ ಇಲ್ಲೇ ಕರ್ಪೂರನ ಹಾಕಿ ನಮಸ್ಕಾರ ಮಾಡ್ತೀವಿ ನೋಡ್ರಿ. ಹಾಗೆ ಇಲ್ಲೇ ಪೇರ್ಲನ್ನು ಹಚ್ಚಿದ್ರು. ಸೊ ತೊಗೊಂಡೆ ನಾನು ಎಲ್ಲರೂ ತಿನ್ಲಿಕ್ಕೆ ಅಂಥೇಳಿ. ಒಂದು ಕಡೆಯಿಂದ ನಾನು ತೊಗೊಂಡೆ, ಮತ್ತೊಂದು ಕಡೆಯಿಂದ ಅನ್ನ ತೊಗೊಂಡ್ರು. ಸೊ ಹೀಗಾಗಿ ಒಂದು ಅವ್ವ ತೊಗೊಂಡ್ಲು. ಹೀಗಾಗಿ ಅಂದರೆ ಒಬ್ರಿಗೊಬ್ರಿಗೆ ಗೊತ್ತಿರಲಾರ್ದನ ಎಲ್ಲರೂ ತಿನ್ನಲಿ ಅಂಥೇಳಿ ನಾವು ಒಬ್ಬರ ಕಡೆ ತೊಗೊಂಡ್ರು, ಅವರೊಬ್ಬರ ಕಡೆ, ಮತ್ತೊಬ್ಬರ ಕಡೆ, ಹೀಗಾಗಿ ಇಷ್ಟು ತೊಗೊಂಡ್ವಿ. ಅದನ್ನು ಗಾಡಿ ಒಳಗೆ ತಿಂತ, ಯಾಕಂದರೆ ಬೆಳಗ್ಗೆ ಸ್ವಲ್ಪ ಅವಲಕ್ಕಿನ ತಿನ್ಕೊಂಡು ಬಂದಿದ್ವಿ. ಇಲ್ಲಿ ಬರೋದ್ರಾಗ ಅಂದ್ರೆ 11 ಗಂಟೆ ಆಗಿತ್ತು, 11 ಗಂಟೆ ದಾಟಿ ಹೋಗಿತ್ತು. ಮತ್ತು ಸ್ವಲ್ಪ ಪೇರು ತೊಗೊಂಡು ಅದೇ ಹೇಳಿದ್ನೆಲ್ಲ ಎಲ್ಲರೂ ತಿಂತ, ಮತ್ತು ನಮ್ಮ ತನು ಪುಟಾಣಿಗೆ ಹಾಗೆ ನಮ್ಮ ನನ್ನ ಮಕ್ಳು ಇಬ್ರೇನು ಬಂದಾರಲ್ಲ ಅವರಿಗೆ ಐಸ್ ಕ್ರೀಮ್ ತೊಗೊಂಡೆ ನಾನು. ಆಕೆ ಹಠನ ಮಾಡ್ತಾಯಿದ್ಲು. ಸೊ ಅವ್ರು 3 ಜನಕ್ಕೆ ಐಸ್ ಕ್ರೀಮ್ ತೊಗೊಂಡು ಅವ್ರಿಗೆ ಐಸ್ ಕ್ರೀಮ್ ಕೊಟ್ಟು ನಾವು ಪೇರ್ಲನ್ನು ತಿನ್ಕೋತ ಅವ್ರು ಐಸ್ ಕ್ರೀಮ್ ತಿನ್ಕೋತ ಯಲ್ಲಮ್ಮ ಗುಡ್ಡ ಮುಟ್ಟಿದ್ವಿ. ಸೊ ನಾವು ಈಗ ಬಂದು ಹೇಳಿದ್ವಿ ಯಲ್ಲಮ್ಮ ಗುಡ್ಡಕ್ಕೆ. ಯಲ್ಲಮ್ಮ ಗುಡ್ಡ ಅಂತೂ ಗೊತ್ತನೇ ಐತಿ ನಿಮ್ಗೆ, ಎಂಥ ಸಾಮಾನ್ಯ ದಿನ ಆದ್ರೂ ಆ ತಾಯಿಗೆ ಭಕ್ತರು ಕಡಿಮೆ ಇಲ್ಲ ಅಂತಲೇ ಹೇಳ್ಬೋದು. ಅಷ್ಟೊಂದು ರಶ್ ಇದ್ದೇ ಇರ್ತೈತಿ. ಇವತ್ತು ಕೂಡ ವಾರ ಆದ್ದರಿಂದ ಹೇಳದೆ, ವಾರ ಇತ್ತಲ್ಲ, ಹೀಗಾಗಿ ಸಾಕಷ್ಟು ಜನ ಇದ್ದರು ನೋಡ್ರಿ. ಇವತ್ತೂ ಕೂಡ ರಶ್ ಇತ್ತು. ಅಲ್ಲಿನೂ ಕೂಡ ದರ್ಶನಕ್ಕೆ ಹೆಂಗಾಯ್ತೋ ಗೊತ್ತಿಲ್ಲ. ಈಗಂತೂ ನಾವಂತೂ ಫಟಾಫಟ ಅಂತ ಹೇಳಿ ಹೊಂಟೇವಿ. ಆಲ್ರೆಡಿ ಎಲ್ಲರೂ ಮುಂದೆ ಹೋಗ್ಯಾರ, ನಾನು ಹಿಂದಿದ್ದೆ.
ನಾನು ಅವ್ವ ತನು ಸ್ವಲ್ಪ ಹಿಂದಿದ್ವಿ ನೋಡ್ರಿ. ಅವರೆಲ್ಲರೂ ಮುಂದೆ ಹೋಗ್ತಾ ಇದ್ರು ಅನ್ನಗಳದು. ನಾವು ಇವತ್ತಿಲ್ಲೇ ಪೂಜಾರಿ ಮನೆಗಳಂತ ಇರ್ತಾವೆ. ಮೊದಲಿಂದನೂ ನಡ್ಕೊಂಡು ಬಂದಂಥ ಪೂಜಾರಿ ಮನೆತನಗಳು ಭಾಳ ಅದಾವಿಲ್ಲೇ. ನಾವು ಹಂಗೆ ಪೂಜಾರಿ ಮನೆಗೆ ಹೋಗಬೇಕು ಇವತ್ತು ಫಸ್ಟಿಗೆನ. ಅಲ್ಲೇ ಹೋಗಿ ಎಲ್ಲ ಅಲ್ಲೇ ಪಟ್ಲಿಗೆ ತುಂಬಿಸೋದು, ಪೂಜಾರಿ ಅವ್ರು ಹೆಂಗೆ ಹೇಳ್ತಾರಲ್ಲ ಹಾಗೆಲ್ಲ ಮಾಡೋದು ಅಂಥೇಳಿ. ಯಾಕಂದ್ರೆ ಪ್ರತಿ ಸಲ ಅನ್ನಾರು ಬಂದಾಗ ಹಂಗನ ಮಾಡ್ತಾರೆ. ಆ ಪೂಜಾರಿ ಅವ್ರ ಕಡೆನ ಬಂದು ಭೇಟಿಯಾಗಿ ಅವ್ರು ಹೆಂಗೆ ಹೇಳ್ತಾರೆ ಅದೇ ರೀತಿ ಎಲ್ಲ ಮಾಡ್ಕೊಂಡು ಹೋಗಿರ್ತಾರೆ. ಸೊ ನಾವು ಕೂಡ ಇವತ್ತಿನ ದಿವಸ ಪೂಜಾರಿ ಅವ್ರ ಮನೆಗೆನ ಬಂದೀವಿ ನೋಡ್ರಿ. ಇವೆಲ್ಲ ಏನದಾವಲ್ರಿ, ಇಲ್ಲಿ ಸಾಲ ಪೂಜಾರಿ ಮನೆಗಳದಾವ್ರಿ ಇಲ್ಲೇ. ಸೊ ಹೀಗಾಗಿ ನಾವು ಬಂದ್ವಿ. ಏನು ಎಲ್ಲಮ್ಮನ ಗುಡಿ ಇರ್ತದಲ್ರಿ ಅಲ್ಲೇ ಎದುರಿಗೇನ ಅದಾರ್ರಿ ಅವ್ರು. ಆದ್ರೆ ನಾವು ಬಂದಾಗ ಚಾವಿ ಹಾಕಿತ್ತು. ಇಲ್ಲ ಬರ್ತಾರೆ ತಗೋರಿ, ಇಲ್ಲೇ ಹೊರಗೆ ಹೋಗ್ಯಾರ ಅಂತ ಹೇಳಿದ್ರು. ಮುಂದ್ಗಡೆ ಅಂಗಡಿಯವ್ರಿಗೆ ಕೇಳ್ತಾ ಇದ್ವಿ ನಾವು, ಚಾವಿ ಹಾಕ್ಯದಲ್ರಿ ಎಲ್ಲಿ ಹೋಗ್ಯಾರ ಅಂತ. ಇಲ್ಲ ಬರ್ತಾರೆ ತಗೋರಿ, ನೀವು ಕೂತಿರ್ರಿ ಅಂದ್ ಮತ್ತು ಅವರು ಫೋನ್ ಕೂಡ ಮಾಡಿದ್ರು. ಅವ್ರ ಫೋನ್ ನಂಬರು ಇತ್ತು, ಫೋನ್ ಕೂಡ ಮಾಡಿದ್ರು ನೋಡ್ರಿ. ನಾವಿಲ್ಲೇ ಕೂತ್ಕೊಂಡೀವಿ. ಮತ್ತು ಇಲ್ಲಿ ಅಣ್ಣ ಮತ್ತು ಅವ್ವ ಏನು ಡಿಸ್ಕಷನ್ ಮಾಡಕತ್ತಿದ್ರು ಅಂತಂದ್ರೆ, ಪೂಜಾರಿ ಅವ್ರು ಬರೋ ಮಟ್ಟ ನಾವು ಹೋಗಿ ಹಳೆ ಪಡ್ಲಿಗೆ ಅಂದ್ರೆ ಯಾಕೆ ಬಂದಾರ ಅನ್ನೋದು ಹೇಳ್ಬಿಡ್ತೇನೆ ತಡ್ರಿ. ನಮ್ಮ ದೊಡ್ಡಮ್ಮ ಏನಿದ್ರಲ್ಲ, ವಿಜು ಅನ್ನೋರು ತಾಯಿಯವ್ರು ಏನಿದ್ರಲ್ರಿ, ಅವ್ರು ತೀರ್ಕೊಂಡ್ರು, ನಿಮ್ಗೆ ಗೊತ್ತನೇ ಐತಿ. ಅವರು ಜೋಗಮ್ಮ ಇದ್ದರು. ಸೊ ಮನೆಯೊಳಗೆ ಪಡ್ಲಿಗೆ ಇದ್ವು ಅವರು. ಸೊ ಹೀಗಾಗಿ ಈಗ ಮತ್ತು ಅವ್ರು ತೀರ್ಕೊಂಡಾರಂದ್ರೆ ಅದನ್ನು ಮುಂದುವರಿಸ್ಬೇಕಲ್ರಿ. ಮುಂದುವರಿಸ್ಬೇಕಿಲ್ಲ ಮತ್ತು ಅದೇನು ದೇವಸ್ಥಾನದ ಹೆಂಗೆ ಪದ್ಧತಿ ಇರ್ತೈತಿ ಅದನ್ನೆಲ್ಲ ಕೇಳಿಬಿಟ್ಟು ಮಾಡಬೇಕಾಗಿರ್ತೈತಿ. ಅದ್ರ ಪ್ರಕಾರ ಹಳೆ ಪಡ್ಲಿಗೆ ಏನಿರ್ತಾವಲ್ರಿ ಅವನ್ನ ಇಲ್ಲೇ ದೇವಸ್ಥಾನದಲ್ಲೇ ಬಿಟ್ಟು ಹೊಸ ಪಡ್ಲಿಗಿನ ಖರೀದಿ ಮಾಡಿ ತೊಗೊಂಡು ಹೋಗುವಂಥದ್ದು ಒಂದು ಪದ್ಧತಿ. ಹೀಗಾಗಿ ಅವರೆಲ್ಲರೂ ಈಗ ಯನಗೊಂಡಕ್ಕೆ ಹೋಗ್ತಾ ಇದ್ದಾರೆ. ಯನಗೊಂಡದಲ್ಲಿ ಹೋಗಿ ಅಲ್ಲಿ ಸ್ನಾನ ಮುಗಿಸ್ಕೊಂಡು ಬರ್ತಾರೆ. ದೊಡ್ಡಣ್ಣ ಮತ್ತು ಅತ್ತಿಗೆ ಇಬ್ಬರು ಸ್ನಾನ ಮಾಡ್ತಾರೆ. ಸ್ನಾನ ಮಾಡಿ ಅಂದ್ರೆ ಅವ್ರ ಮನೆಯೊಳಗೆ ಇದ್ದು ರೀ ಅವು ಪಡ್ಲಿಗೆ. ಹೀಗಾಗಿ ಸ್ನಾನ ಮಾಡಿ ಆ ಪಡ್ಲಿಗಿನ ಅಲ್ಲೇ ಬಿಟ್ಟು ಹೊಸ ಪಡ್ಲಿಗಿನ ಖರೀದಿ ಮಾಡಿ ಬರ್ತಾರೆ. ಅಷ್ಟ್ರಾಗ ಪೂಜಾರಿಯವ್ರು ಬರ್ಬೋದು ಅಂಥೇಳಿ. ಸೊ ನೋಡ್ರಿ, ಹೋಗಿ ಬಂದರು. ಅತ್ತಿಗೆನೂ ಸ್ನಾನ ಮಾಡಿ ಸಾರಿ ಹಾಕ್ಕೊಂಡಾರ. ಇಲ್ಲಿ ಬಂದು ಹೊಸ ಪಡ್ಲಿಗೆ ಮತ್ತೇನು ಪೂಜೆಗೆಲ್ಲ ಏನೇನು ಬೇಕಲ್ಲ ಎಲ್ಲನೂ ಇಲ್ಲೇ ಪೂಜಾರಿ ಮನೆ ಮುಂದೆ ಏನು ಅಂಗಡಿ ಐತಲ್ರಿ ಇಲ್ಲೇ ಬಂದು ಎಲ್ಲನೂ ತೊಗೊಳಕತ್ತಾರೆ ನೋಡ್ರಿ. ಈ ಒಂದು ಪದ್ಧತಿ ಇರೋದ್ರಿಂದ ಅದನ್ನು ಅವ್ರಿಗೆ ಗೊತ್ತಿರಲಿಲ್ಲ. ಮತ್ತು ಬಂದು ಒಂದು ಸರಿ ಬಂದು ರಾಜೋನ ಬಂದಿದ್ರು, ಒಂದು ಸರಿ ತೋರಿಸಿದ್ದೆ ನಿಮ್ಗೆ. ಅವ್ರು ಬಂದು ಎಲ್ಲ ಇಲ್ಲೇ ಯಲಮಗುಡ್ಡಕ್ಕೆ ಬಂದು ಪೂಜಾರಿ ಅವ್ರಿಗೆಲ್ಲ ಕೇಳಿಕೊಂಡು ಹೋಗಿದ್ರು. ಉಳ್ದಂತೆ ಅವಾಗ ಒಂದು ಸ್ವಲ್ಪ ಕೇಳಿದರು, ಏನೇನು ಗೊತ್ತಾಗಂಗಿಲ್ಲ ಅದೆಲ್ಲ ಕೇಳಿಬಿಟ್ಟು ಅತ್ತಿಗೆ ಆಗಿರ್ಬೋದು, ಅನ್ನ ಆಗಿರ್ಬೋದು ಎಲ್ಲರಿಗೆ ಕೇಳಿ ಅದ್ರ ಪ್ರಕಾರನ ಎಲ್ಲನೂ ವ್ಯವಸ್ಥೆ ಮಾಡ್ಕೊಂಡು ಬಂದು ಅದ್ರ ಪ್ರಕಾರನ ಈಗ ಮಾಡ್ತಾಯಿದ್ದಾರೆ ನೋಡ್ರಿ. ಇದೆಲ್ಲ ಮುಗಿಸಿರಾಗ ಅಂದರೆ ಊರಿಂದ ನಮ್ಮ ಮಾಮ ಕೂಡ ಬಂದರು. ಅಂದರೆ ನಮ್ಮ ತಾಯಿಯವರ ತಮ್ಮ ಆಗಬೇಕು, ಚಿಕ್ಕಮ್ಮನ ಮಗ ಆಗಬೇಕು. ಅವರು ಕೂಡ ಬಂದರು, ಶೇಖಪ್ಪ ಮಾವ ಅಂತ ಹೇಳಿ ಅವರು ಬಂದರು. ಎಲ್ಲರೂ ಕೂಡಿ ಈಗ ನೋಡ್ರಿ ಪೂಜಾರಿನೂ ಬಂದರು. ಪೂಜಾರಿಯವ್ರ ಈಗ ಬಾಗ್ಲ ತೆಗೆದು ಆದ ನಂತರ ಎಲ್ಲನೂ ಒಳಗಡೆ ಹೋಗಿ ಪಡ್ಲಿಗೆ ಪೂಜೆ, ಹೊಸ ಪಡ್ಲಿಗೆ ಪೂಜೆ ಮಾಡಿ ಅದನ್ನು ಪಡ್ಲಿಗೆ ತುಂಬಿಸೋವಂಥ ಒಂದು ಕಾರ್ಯಕ್ರಮನ ಮಾಡ್ತಾರೆ. ಅದನ್ನೆಲ್ಲ ನಾನು ಯಾವುದನ್ನು ವಿಡಿಯೋ ಮಾಡೋಕ್ಕೆ ಹೋಗಿಲ್ಲ, ಯಾಕಂದ್ರೆ ನಾನು ಹೊರಗಡೆನೇ ಕೂತಿದ್ದೆ. ಹೀಗಾಗಿ ಅದನ್ನೇನು ತೊಗೊಂಡಿಲ್ಲ ನೋಡ್ರಿ. ಪಡ್ಲಿಗೆ ತುಂಬಿಸೋದು ಒಳಗಡೆನ ಮಾಡ್ತಾಯಿದ್ರು ಅವರು, ಅದಕ್ಕೋಸ್ಕರ. ಸೊ ಮಾಮಾರು ಬಂದರು, ಮಾಮಾರನ್ನೆಲ್ಲರೂ ಮಾತಾಡಿಸ್ತಾ ಇದ್ವಿ. ಸೊ ಈ ರೀತಿಯಾಗಿ ಪೂಜಾರಿ ಮನೆಗಳು ಏನಿರ್ತಾವಲ್ರಿ, ಸೊ ಅವರು ಬಂದಾದ ನಂತರ ಅಂದರೆ ಇಲ್ಲೇ ಬಂದಾಗ ಏನಾದರೂ ನಮ್ಗೆ ಪಾತ್ರೆ ಬೇಕಾದ್ರೆ, ಏನಾದರೂ ವಸ್ತುಗಳು ಬೇಕಾದ್ರೆ ಈ ಪೂಜಾರಿ ಮನೆತನದಲ್ಲಿ ಸಿಗ್ತಿರ್ತಾವ್ರಿ. ನಮಗೆ ನೀರು ತುಂಬ್ಕೊಳ್ಳೋಕೆ ಏನಾದರೂ ಡ್ರಮ್ ಬೇಕು, ಅಥವಾ ಅಡುಗೆ ಮಾಡಲಿಕ್ಕೆ ದೊಡ್ಡ ದೊಡ್ಡ ಪಾತ್ರೆಗಳು ಬೇಕು, ಏನಾದರೂ ಬೇಕಿದ್ದಲ್ಲೇ ಇಲ್ಲ ಇಲ್ಲೇನೋ ಮಾಡುವಂಥ ವ್ಯವಸ್ಥೆನೂ ಐತಿ. ಇಲ್ಲೇ ಅಡುಗೆ ಮಾಡಿ ನಾವು ಪಡ್ಲಿಗೆ ತುಂಬಿಸಿ ಊಟ ಗೀಟ ಮಾಡಿ ಹೋಗ್ಬೋದು. ಇಲ್ಲ ಅಂದ್ರೆ ಪಾತ್ರೆಗಳು ನಮ್ಗೆ ಬೇಕಾದ್ರೆ ಪಾತ್ರೆಗಳನ್ನೂ ಕೊಡ್ತಾರೆ, ನಾವು ತೊಗೊಂಡು ಹೋಗಿ ಬಳಸಿ ವಾಪಸ್ಸು ತಂದು ಕೊಡ್ಬೋದು. ಮತ್ತು ದೇವಿಗೆ ಏನಾದರೂ ಕೊಡುವಂಥ ಪ್ರಸಾದ, ಉಲ್ಪಿ ಏನಾದರೂ ಇದ್ದರೆ ಇವರಿಗೆ ಮುಟ್ಟಿಸ್ಬೋದು. ಆ ಥರ ಎಲ್ಲನೂ ಅಂದ್ರೆ ಅನುಕೂಲ ಮಾಡಿಕೊಡ್ತಾರಂತ ಹೇಳಿ ಅದಕ್ಕೋಸ್ಕರ ಈ ಒಂದು ಮನೆತನಗಳು ಇರ್ತಾವೆ ನೋಡ್ರಿ. ನಮ್ಮ ಅಜ್ಜಿಯಿಂದನೂ ನಾವು ಬರ್ತಾಯಿದ್ದೀವಿ. ಅವರು ನಮ್ಮ ಅಜ್ಜಿ ಅಂತೂ ಸೀದಾ ಇಲ್ಲೇ ಕರ್ಕೊಂಬರ್ತಿದ್ರು. ನಮ್ಮ ತಾಯಿಯವ್ರ ತಾಯಿ ಅವರು ಕೂಡ ಜೋಗಮ್ಮ ಇದ್ದರ್ರಿ. ಮನೆಯೊಳಗೆ ಕೊಡ ಐತಿ, ಎಲ್ಲಮ್ಮ ದೇವಿದವ್ರದ್ದು ಕೂಡ ಮೂರ್ತಿ ಐತಿ. ಸೊ ಅವರು ಕೂಡ ಯಾವಾಗಲೂ ನಮ್ಮ ಮನೆಯಲ್ಲೇ ಕರ್ಕೊಂಡು ಬರ್ತಾನೆ ಇದ್ದರು. ಸೊ ಬಹಳ ದಿನದ ನಂತರ ಅಂದ್ರೆ ನಾವು ಬರೋಂಗಿಲ್ಲ. ಈಗ ನಾವೇನಿದ್ರು ಡೈರೆಕ್ಟ್ ಗುಡಿಗೆ ಬರ್ತೀವಿ, ಪಡ್ಲಿಗೆ ತುಂಬಿಸಿ ಹೋಗ್ಬಿಟ್ಟಿರ್ತೀವಿ. ಬಟ್ ಈಗ ಅಮ್ಮನ ಕಡೆಯಿಂದ, ನಮ್ಮ ತಾಯಿಯವ್ರ ತವ್ರ ಮನೆ ಕಡೆಯಿಂದ ಏನೈತಲ್ರಿ, ತಪ್ಪದ ಎಲ್ಲರೂ ಪೂಜಾರಿ ಮನೆಗೆ ಬಂದು ಅವ್ರ ಪ್ರಕಾರನ ಮಾಡ್ಕೊಂಡು ಹೋಗುವಂಥ ಒಂದು ಪದ್ಧತಿನ ಇನ್ನೂ ಕೂಡ ಪಾಲಿಸ್ಕೊಂಡು ಬಂದಾರಂತೇಳಿ ಅದನ್ನೆಲ್ಲ ಮುಗಿಸಿ ಪಡ್ಲಿಗೆ ಕೆಲಸ ಮುಗಿಸಿ ದರ್ಶನಕ್ಕೆ ಬಂದ್ವಿ. ಇವತ್ತು ಟಿಕೆಟ್ ತೊಗೊಂಡು ಬಂದ್ವಿ ನೋಡ್ರಿ. 100 ರೂಪಾಯಿ ಟಿಕೆಟ್ ತೊಗೊಂಡು ಬಂದ್ವಿ.
ಯಾಕಂದ್ರೆ ತುಂಬ ರಶ್ ಇತ್ತು ರೀ. ಮತ್ತು ಟೈಮ್ ಕೂಡ 2:30 ಆಗಿಬಿಟ್ಟಿತ್ತು. ಸಾಕಷ್ಟು ಹಸಿವಾಗ್ಬಿಟ್ಟಿತ್ತು ಎಲ್ಲರಿಗೂ ಕೂಡ. ಹೀಗಾಗಿ ನಲ್ಲಿ ಕ್ಯೂದಾಗ ನಿಲ್ಲುವಷ್ಟು ಪೇಷನ್ಸ್ ಇರಲಿಲ್ಲ, ಯಾಕಂದ್ರೆ ಭಾಳ ಗದ್ದಲ ಇತ್ತು. ಮತ್ತು ಲೇಟೂ ಆಗ್ತೈತಿ, ಮತ್ತು ಅಷ್ಟು ನಿಂದ್ರಕ್ಕೂ ಯಾರಿಗೆ ತ್ರಾಣ ಇರಲಿಲ್ಲ. ಎಸ್ಪೆಷಲಿ ಅಣ್ಣನ ಮಕ್ಕಳಿಗೆ ಪಾಪ ಸ್ವಲ್ಪ ಅವಲಕ್ಕಿ ಅಷ್ಟೇ ತಿಂದು ಬಂದಿದ್ದು ಅಷ್ಟೇ. ಅದಕ್ಕೋಸ್ಕರ ಬೇಡ ಬಿಡ್ರಿ ಇದನ್ನು ತೊಗೊಂಡು ಹೋಗೋಣಂತ. ಇದು ಕೂಡ ಒಂದು ಹಾಫ್ ಆನ್ ಅವರ್ ಆಗೇ ಬಿಡ್ತು ಸ್ನೇಹಿತರೆ. ಮತ್ತು ಈಗೆಲ್ಲ ಏನೈತಲ್ಲ 60 ವರ್ಷ ಮೇಲ್ಪಟ್ಟವರಿಗೆ ಆಧಾರ್ ಕಾರ್ಡ್ ತೋರಿಸಿದ್ರೆ ಉಚಿತ ದರ್ಶನ ಕೂಡ ಐತೆ ನೋಡ್ರಿ. ಯಾರಿಗೆ ಗೊತ್ತಿಲ್ಲ ಅವರು ಏಜ್ ಆದವ್ರು ಇದ್ರೆ, ವಯಸ್ಕರಿದ್ರೆ ಇಲ್ಲೇ ಬಂದು ಹಂಗೆ ಆ ಒಂದು ಫೆಸಿಲಿಟಿನ ತೊಗೊಳ್ರಿ ಅಂತ ಹೇಳಿ. ಕ್ಯೂ ಅಲ್ಲೇ ನಿಲ್ಲಕ್ಕೆ ಹೋಗ್ಬೇಡ್ರಿ. ವಯಸ್ಸಾದಂದ್ರೆ 60 ವಯಸ್ಸು ಮೇಲ್ಪಟ್ಟವರಿಗೆ ಆಧಾರ್ ಕಾರ್ಡ್ ತೋರಿಸಿದ್ರೆ ನಿಮ್ಗೆ ಡೈರೆಕ್ಟಾಗಿ ದರ್ಶನಕ್ಕೆ ಬಿಡ್ತಾರೆ ನೋಡ್ರಿ. ಯಾರಿಗೆ ಗೊತ್ತಿಲ್ಲ ಅವ್ರಿಗೆ ಹೇಳ್ತಾ ಇದ್ದೀನಿ. ಇಲ್ಲಿ ಕೂಡ ನಮ್ಮೊಳಗೆ ಕೆಲವೊಂದು ಜನಕ್ಕೆ ಫ್ರೀ, ಅಂದ್ರೆ ಅವ್ವ ಆಗಿರ್ಬೋದು ಮತ್ತು ಬೇರೆ ಅನ್ನ ಆಗಿರ್ಬೋದು, ಇವ್ರಿಗೆಲ್ಲನೂ ಫ್ರೀ ಸಿಕ್ತು ನೋಡ್ರಿ. ಇವರು ಮಂಜುಳಾ ಅವ್ರ ತಾಯಿಯವ್ರು ಆಗಿರ್ಬೋದು, ಇವರಿಗೆಲ್ಲ ಫ್ರೀ ದರ್ಶನ. ಅಂದ್ರೆ ಅವರು 100 ರೂಪಾಯಿ ಇಲ್ಲ ಅವರಿಗೆ. ನಾವು ತೊಗೊಂಡ್ವಿ 100 ರೂಪಾಯಿ ಟಿಕೆಟ್ ತೊಗೊಂಡ್ವಿ. ಇಲ್ಲಿ ಕೂಡ ಒಂದು ಸ್ವಲ್ಪ ರಶ್ ಇತ್ತು, ಒಂದು ಹಾಫ್ ಆನ್ ಅವರ್ ಆದರೂ ನಾವು ಕ್ಯೂವಲ್ಲೇ ನಿಂತ್ಕೊಂಡ್ವಿ ನೋಡ್ರಿ. ಮತ್ತೇನೈತಲ್ಲ, ನಮ್ಮ ದೊಡ್ಡಮ್ಮ ಅವ್ರ ಸ್ಥಾನನ ಈಗ ನಮ್ಮ ದೊಡ್ಡ ಅತ್ತಿಗೆನ ತೊಗೊಂಡ್ರು ಅಂತ ಹೇಳ್ಬೋದು. ದೇವ್ರದ್ದೆಲ್ಲ ಅವರ ನಿಭಾಯಿಸ್ತಾರೆ ಇನ್ನು ನಂತರ. ಅದು ಕೂಡ ಆಯ್ತು ನೋಡ್ರಿ. ಮತ್ತು ಇಲ್ಲೇನೈತಲ್ಲ, ಶಿಖರಕ್ಕೆ ಏನಪ್ಪ ದುಡ್ಡನ್ನು ಹಾಕ್ತಾರೆ. ಅದು ಒಂದು ರೂಢಿ ಅಂತ ಹೇಳಿ ಮೊದಲಿಂದನೂ. ಅದಕ್ಕೋಸ್ಕರ ನಾವು ಕೂಡ ಕೆಲವೊಂದಿಷ್ಟು ಕಾಯಿನ್ಸ್ ಹಿಡ್ಕೊಂಡೇವಿ ಶಿಖರಕ್ಕೆ ಹಾಕಬೇಕು ಅಂಥೇಳಿ. ಮತ್ತು ನಿಮಗೆ ತೋರಿಸ್ತಾ ಇದ್ದೀನಿ ನಾನು 100 ರೂಪಾಯಿ ಟಿಕೆಟದ ಕ್ಯೂ ಆದ್ರೂ ಇಲ್ಲಿ ಕೂಡ ಸ್ವಲ್ಪ ರಶ್ ಇದ್ದೇ ಇತ್ತು, ಫ್ರೀದವರು ಇದ್ರಲ್ಲ ಹೀಗಾಗಿ. ಮತ್ತು ಇಲ್ಲೇ ನೋಡ್ರಿ ತಾಯಿ ಶಿಖರ ತೋರಿಸ್ತಾ ಇದ್ದೀನಿ ನಿಮ್ಗೆ. ಇಲ್ಲಿ ಕೂಡ ಎಷ್ಟು ಚೆನ್ನಾಗಿ ಕಾಣ್ತೈತೆ ನೋಡ್ರಿ ಈ ಕಡೆಯಿಂದ. ಇದೊಂದು ಕ್ಯೂನ ಬೇರೆ ಐತೆ ನೋಡ್ರಿ, ಫ್ರೀ ದರ್ಶನದ ಕ್ಯೂ ಬೇರೆ ಕಡೆಯಿಂದ ಬರ್ತೀವಿ ನಾವು. ಇಲ್ಲಿ ಶಿಖರ ದೇವ್ರದ್ದು ಭಾಳ ಚಂದ ಕಾಣ್ತೈತಿ, ಕ್ಲಿಯರಾಗಿ ಕಾಣ್ತೈತೆ ಅಂಥೇಳಿ. ಸೊ ನಾವು ಕೂಡ ಮುಂದೆ ಹೋಗಿ ಶಿಖರಕ್ಕೆಲ್ಲ ದುಡ್ಡನ್ನು ಹಾಕಿ ಒಳಗಡೆ ಹೋಗ್ತೀವಿ ದರ್ಶನಕ್ಕೆ. ಬಟ್ ಇವತ್ತಂತೂ ಸಿಕ್ಕಾಪಟ್ಟೆ ರಶ್ ಇತ್ತು. ಆಮೇಲೆ ಏನೈತಲ್ಲ, ವಿಡಿಯೋ ಮಾಡೋಕ್ಕೂ ಅಲೌ ಮಾಡಲಿಲ್ಲ ರೀ. ಮೊನ್ನೆ ಸ್ವಲ್ಪ ನಿಮ್ಗೆ ದೇವಿನ ನಾನು ದರ್ಶನ ಮಾಡಿಸಿದ್ದೆ, ಬಟ್ ಇವತ್ತು ತುಂಬಾ ಸ್ಟ್ರಿಕ್ ಇತ್ತು, ವಿಡಿಯೋ ಮಾಡಿಸೇ ಕೊಡಲಿಲ್ಲ. ಹೀಗಾಗಿ ಅಲ್ಲಿ ಒಳಗಂತೂ ಯಾವುದು ವಿಡಿಯೋ ತೊಗೊಳಕ್ಕೆ ಆಗಲಿಲ್ಲ ನೋಡ್ರಿ ಸ್ನೇಹಿತರೆ. ಮೊನ್ನೆರ ಬಂದು ಎಲ್ಲಮ್ಮ ತಾಯಿ ದರ್ಶನ ಮಾಡ್ಕೊಂಡು ಹೋಗೀವಿ, ನಿಮಗೂ ಕೂಡ ದರ್ಶನ ಮಾಡಿಸೇನಿ. ಸೊ ಇವತ್ತಿನ ದಿವಸ ಇಲ್ಲೇ ಆ ತಾಯಿ ಶಿಖರಕ್ಕೆ ನಾನು ನಮಸ್ಕಾರ ಮಾಡಿಬಿಡ್ರಿ, ಯಾಕಂದ್ರೆ ದೇವಿ ದರ್ಶನ ಮಾಡ್ಸೋಕ್ಕೆ ನನಗೆ ಆಗಲಿಲ್ಲ ಸ್ನೇಹಿತರೆ. ನೋಡ್ರಿ ಎಲ್ಲರೂ ಕೂಡ ದರ್ಶನಕ್ಕೆ ಬಂದ್ವಿ ನೋಡ್ರಿ ಸ್ನೇಹಿತರೆ ನಾವು. ಆಯ್ತು ದರ್ಶನ ಎಲ್ಲರಿಗೂ. ಹೋಗೋ ಫೇಸ್ ಬರುವ ಫೇಸ್ ಆಯ್ತು. ಅದಕ್ಕೆ ಎಲ್ಲ ದರ್ಶನ ಬರೋಬ್ಬರಿ ಆಯ್ತು, ಆರಾಮ. ಚಲೋ ಇದಕ್ಕೆ ಕುಡಿಯಾಕನೆ ಗ್ಲಾಸ್ ತಗೊಂಡು ಗ್ಲಾಸ್ ತಗೊಂಡು ನೋಡಿ.
ಶೇಂಗಾ ಚಟ್ನಿ ಒಂದು ಹಚ್ಬೇಕು. ಎರಡೂ ಹಚ್ಬಿಡಮ್ಮ. ಚಪಾತಿ ಇಟ್ಟು 4 ಪೀಸ್ ಮಾಡಿ 4 ಪೀಸ್ ಒಬ್ಬೊಬ್ರಿಗೆ ಹಾಕ್ಬಿಡಿ. ಚಪಾತಿ ಬಂದಿದೆ ನೀನು ತಿನ್ನೋದು ಇಷ್ಟು ಎಲ್ಲ ನೀನು ತಿನ್ನೋದು. ಹೌದು, ಈಗ ಅಲ್ಲಿ ಮುರಿದಿಟ್ಟಿಲ್ಲ ನೀನು. ಸ್ವಲ್ಪ ಸ್ವಲ್ಪ ಈಗ ನೆಕ್ಸ್ಟ್ ರಾಹುಲ್ ಬಂದಂದ್ರೆ ಫುಲ್ ಫ್ಯಾಮಿಲಿ ಬಂದುಬಿಡ್ರಿ ಅವ್ನು ಕರ್ಕೊಂಡು. ಅಯ್ಯೋ ಅಲ್ಲಂದಿವ್ರಿ ಯಾರ ನಿಮ್ಮ ಅಪ್ಪನ್ನ ತುಪ್ಪ ಮೊಸರು ಮಿಕ್ಸಲ್ಲ ಚಪಾತಿ ಮ್ಯಾಗ ಎಲ್ಲ ಹಾಕ್ರಿ. ಚಪಾತಿ ಮೇಲೆ ಹಾಕಿ ಹೇಳ್ತೇನೆ. ಇದು ಇದೆ ತಡಿ. ಹಾಕಿ ಅದು ಚಮಚ ಇದೆ ಹಾಕಿ. ಹಾಕ್ಕೊಡ್ರಿ ಯಾರು. ಸ್ನೇಹಿತರೆ, ಯಲ್ಲಮ್ಮ ಗುಡ್ಡದಿಂದ ಸ್ವಲ್ಪ ದೂರ ಬಂದರೆ ಈ ಒಂದು ದೇವಸ್ಥಾನ ಇಲ್ಲೇ ಸಿಗ್ತೈತೆ ನೋಡ್ರಿ. ಇದು ಒಂದು ಈಶ್ವರನ ದೇವಸ್ಥಾನ. ಬಹಳನ ದೊಡ್ಡದೈತಿ. ಮತ್ತು ನೋಡಿದ್ರಿ ನೀವು ಊಟಕ್ಕದು ಕೂಡ್ಲಿಕ್ಕೆ ಎಷ್ಟೊಂದು ಅನುಕೂಲ ಐತೆ ಅಂತೇಳಿ. ಮತ್ತು ನೀರಿನ ವ್ಯವಸ್ಥಾನೂ ಐತಿ. ಹಂಗೇನಾದರೂ ಊಟ ಮಾಡಿ ಕೈ ತೊಳಿಲಿಕ್ಕೆ ಹಾಗೇನ ಮತ್ತು ಪಾತ್ರೆ ಗೀತ್ರೆ ತೊಳಿಲಿಕ್ಕೇನೋ ಅನುಕೂಲ ಐತಿ. ಈಶ್ವರನ ದೇವಸ್ಥಾನದ ದರ್ಶನ ಕೂಡ ಮಾಡಿಸ್ತಾ ಇದ್ದೀನಿ. ಒಂಥರ ಗವಿ ಟೈಪ್ ಐತೆ ನೋಡ್ರಿ. ಗುಹೆ ಗವಿ ಅಂತೀವಲ್ಲ ಆ ಥರ ಐತಿ. ಅದಾದ ನಂತರ ಎಲ್ಲರೂ ಸೇರಿ ಊಟ ಮಾಡಿದ್ವಿ. ನಮ್ಮ ಥರನ ಸಾಕಷ್ಟು ಜನ ಬಂದಿದ್ದರು ಊಟಕ್ಕಿಲ್ಲೇ. ನೋಡಿದ್ರಿ ನೀವು, ಆರಾಮಾಗಿ ಕೂತ್ಕೊಂಡು ಊಟ ಮಾಡಿದ್ವಿ ಎಲ್ಲರೂ ಕೂಡ. ಅಡುಗೆ ಅಂತೂ ಸಖತ್ತಾಗಿ ಆಗಿತ್ತು. ಯಾಕಂದ್ರೆ ಅವ್ವ ಮಾಡಿದ್ಲು ಅಡುಗೆನ. ಪೂಜಾ ಉಷಾ ಆಕಿಗೆ ಹೆಲ್ಪ್ ಮಾಡಿದ್ರು. ಬಟ್ ಮಾಡೋದಂತೂ ಹೇಳಿದೆ ನಿಮ್ಗೆ, ಹಂಗೇನಾರು ದೊಡ್ಡ ಅಡುಗೆ ಇದ್ರೆ, ಹಬ್ಬದ ಅಡುಗೆ ಇದ್ರೆ ಅವ್ವನ ಮಾಡಿರ್ತಾಳೆ ಅಂತ ಹೇಳಿ. ಸೊ ಸಖತ್ತಾಗಿತ್ತು ನೋಡ್ರಿ ಅಡುಗೆ ಅಂತೂ. ಎಲ್ಲರೂ ಸೇರಿ ಊಟ ಮಾಡಿ ಮಸ್ತಿಗೆ ಈಗೆಲ್ಲ ದೇವ್ರ ದರ್ಶನ. ಮತ್ತು ಹಿಂದ್ಗಡೆ ಒಂದು ಸಣ್ಣದು ನೋಡ್ರಿ, ಗುಡ್ದಾಗಿಂದ ನೀರು ಬರ್ತೈತಿ ಇಲ್ಲೇ. ಸ್ವಲ್ಪ ಈಗ ಮಳೆ ಕಡಿಮೆ ಅಲ್ರಿ, ಹೀಗಾಗಿ ಸ್ವಲ್ಪ ಸಣ್ಣ ಬರಾಕತ್ತೈತಿ. ಇಲ್ಲಾಂದ್ರೆ ಭಾಳ ದಪ್ಪಾಗಿ ಚೆನ್ನಾಗಿ ನೀರು ಬೀಳ್ತೈತಿ ಇಲ್ಲೇ. ಒಂಥರ ಸಣ್ಣ ಒಂಥರ ಫಾಲ್ ಅಂತ ಹೇಳಬಹುದು, ವಾಟರ್ ಫಾಲ್. ಸೊ ಈ ರೀತಿಯಾಗಿ ಚೆನ್ನಾಗೈತಿ ಸುತ್ತಲೂ. ನಾವು ಒಂದಿಷ್ಟು ಅತ್ತಿಗೆಯವ್ರ ಜೊತೆ ಎಲ್ಲ ಒಂದಿಷ್ಟು ಫೋಟೋ ಗಿಟೋ ತೆಗೆಸ್ಕೊಂಡ್ವಿ. ಅದಾದ ನಂತರ ಎಲ್ಲನೂ ಕೂಡ ನೀಟಾಗಿ ನಾನು ಏನೇನು ಹೊರಗಡೆ ಹಾಕೋದಿತ್ತು ಕಸ ಅದನ್ನೆಲ್ಲ ಹೊರಗಡೆ ಹಾಕಿ ಎಲ್ಲನೂ ನೀಟಾಗಿ ಪ್ಯಾಕ್ ಮಾಡಿದೆ. ಪ್ಯಾಕ್ ಮಾಡಿ ಎಲ್ಲರೂ ಕೂಡ ಕುತ್ಕೊಂಡು ಎಲೆಡಿಕೆ ಹಾಕ್ಕೊಂಡ್ವಿ, ಮಾತಾಡಿದ್ವಿ, ಒಂಚೂರು ಹೊತ್ತು ಟೈಮ್ ಸ್ಪೆಂಡ್ ಮಾಡಿದ್ವಿ ಎಲ್ಲರೂ. ಈಗ ಏನೈತಿ ಹೊರಡ್ತಾ ಇದ್ದೀವಿ. ಮತ್ತೆಲ್ಲ ವಸ್ತುಗಳನ್ನ ಗಾಡಿ ಒಳಗೆ ಹಾಕಿ ಈಗ ಹೊರಡ್ತಾ ಇದ್ವಿ. ಅಂದೆ ಅನ್ನಗಳಿಗೆ, ಇಲ್ಲಪ್ಪ ಬಂದಿರಿ ಎಲ್ಲರೂ ಸೇರಿ ಒಂದು ಫೋಟೋ ತೊಗೊಳ್ಳೋಣ, ಗ್ರೂಪ್ ಫೋಟೋ ಅಂಥೇಳಿ. ಸೊ ಎಲ್ಲರೂ ಕೂಡ ಫೋಟೋ ತೆಗೆಸ್ಕೊಂಡ್ವಿ. ಈ ಬ್ಲಾಗ್ ನಿಮ್ಗೆ ಹೆಂಗೆ ಅನ್ನಿಸ್ತು ತಿಳಿಸ್ರಿ ಸ್ನೇಹಿತರೆ. ಮತ್ತು ಬ್ಲಾಗ್ ಇಷ್ಟ ಆಗಿದ್ರೆ ತಪ್ಪದ ಒಂದು ಲೈಕ್ ಕೊಡ್ರಿ. ನಿಮ್ಮ ಅಭಿಪ್ರಾಯ ಅನಿಸಿಕೆ ಕಮೆಂಟ್ ಸೆಕ್ಷನಲ್ಲೇ ತಿಳಿಸ್ರಿ. ಮತ್ತೊಂದು ಬ್ಲಾಗ್ ಒಂದಿಗೆ ಸಿಗೋಣಂತ. ಅಲ್ಲಿವರೆಗೂ ಎಲ್ಲರಿಗೂ ಧನ್ಯವಾದಗಳು.